ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿ ಕಾಶಿ, ಟೈಮ್ ಸೆನ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಏನ್ ಕಡದ್ ಕಟ್ಟೆ ಹಾಕ್ಬಿಡಿದ್ಯಾ ಅಂತ ನಿನ್ನ ಹತ್ರ ಟೈಮ್ ಸೆನ್ಸ್ ತೋರಿಸ್ಬೇಕು ನಾನು. ಆ ತೀರ್ಥನ್ ಸಾವಿನ ಸುದ್ದಿ ಕೇಳೋದಕ್ಕೆ ನನ್ ಕಿವಿ ಕಾತರಿಸ್ತಿದ್ದೆ ಕಣ್ಣ. ಅದನ್ನ ಹೇಳೋದಕ್ಕೆ ಇಷ್ಟ ಲೇಟ್ ಮಾಡ್ತಾ ಇದ್ಯಾ ನೋಡೋ. ಮೊದ್ಲು ನಾನು ಏನ್ ಕರ್ಸಿದ್ಯಾ ಅಂತ ಅದನ್ನ ಹೇಳು. ನೀನ್ ಹಳೆ ಪುಂಗಿ ನನ್ನ ಹತ್ರ ಊದ್ಬೇಡ. ಆ ರಾಜೇಶನ್ ಸಂತಾಪ ಕೂಟಕ್ಕೆ ಟೈಮು ಫಿಕ್ಸ್ ಆಗಿದೆ, ದಿನಾನು ಫಿಕ್ಸ್ ಆಗಿದೆ. ಈಗ ನಿಮ್ಮಿಂದ ನನ್ಗೊಂದ್ ಸಹಾಯ ಆಗ್ಬೇಕು. ಅಲ್ಲೇ ಗಂಡ್ಸು ಅಂದ್ರೆ ನೀನೇ ಕಣ್ಣ. ನಾನ್ ನಿನಗ್ ಸುಪಾರಿ ಕೊಡೋದಲ್ದೆ ಈಗ ನನ್ನ ಹತ್ರನೇ ಕೆಲ್ಸ ತೆಗಿಸ್ತೀಯಾ? ಮಾಡ್ಲೇಬೇಕು ಸರ್. ಸರಿ, ಅದೇನಂತ ಹೇಳು, ಅದನ್ನು ಮಾಡೋಣ. ಸಂತಾಪ ಕೂಟಕ್ಕೆ ವಿರೋಧ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡ್ಬಂದು ಗಲಾಟೆ ಮಾಡ್ಬೇಕು. ಯವ್ ತಲೆಗೆಲೆ ನೆಟ್ಕೈತಾ ಇಲ್ವಾ ನಿನ್ಗೆ? ನಾನ್ ಯಾಕೆ ಅಲ್ಲಿ ಬಂದು ಗಲಾಟೆ ಮಾಡ್ಬೇಕು? ಮೊದ್ಲೇ ಆ ಕಾಲನಿ ಜನಕ್ಕೆ ಆ ರಾಜೇಶನ್ ಮೇಲೆ ತುಂಬಾ ಪ್ರೀತಿ. ನಾನು ಅಲ್ಲಿ ಬಂದು ಗಲಾಟೆ ಮಾಡಿದ್ರೆ ನನ್ ಬೆನ್ನಿನ ಪ್ಯಾಂಟ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲೇ ನೀವ್ ಎಡವಟ್ ಮಾಡ್ತಾ ಇರೋದು. ಸಂತಾಪ ಕೂಟಕ್ಕೆ ನೀವು ಬರೋದು ಸಂತಾಪ ಕೂಟ ನಡೆಸೋದಕ್ಕಲ್ಲ, ರಾಜೇಶನ್ ಸಾವಿನ ಸುದ್ದಿ ಎತ್ತೋದಕ್ಕೆ. ರಾಜೇಶನ್ ಸಾವಿಗೆ ನೀವು ಮತ್ತೆ ನಿಮ್ ಪಕ್ಷದವರೇ ಕಾರಣ ಅಂತ ಮೊಸಳೆ ಕಣ್ಣೀರಾಕಿ ಗಲಾಟೆ ಮಾಡ್ಬೇಕು. ಆಗ ಜನ ನಿಮ್ ಪರ ಬಂದ್ ನಿಲ್ತಾರೆ. ಅವನ್ಗೆ ಹೋಗ್ಬೇಕಾಗಿರೋ ಓಟ್ಗಳೆಲ್ಲ ನಿಮ್ ಬುಟ್ಟಿಗೆ ಬಂದ್ ಬೀಳುತ್ತೆ. ಅಬ್ಬಾ ಬಲೆ ಇದ್ಯಾ ಕಣ್ಣ ನೀನು. ಈ ರೀತಿನೂ ಯೋಚನೆ ಮಾಡ್ಬೋದು ಅಂತ ಈ ತಲೆಗೆ ಒಳಿಲೇ ಇಲ್ಲ. ಹೌದು, ಏನ್ ಮಾಡ್ಬೇಕು? ಏನ್ ನಿನ್ ಪ್ಲಾನು? ನಿಮ್ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡು ಬಂದು ಗಲಾಟೆ ಮಾಡಿಸ್ಬೇಕು. ಆ ಗಲಾಟೆ ಟೈಮಲ್ಲಿ ನಮ್ಮ ಹುಡುಗರು ಟಿಆರ್ ಗ್ಯಾಸ್ ಹಾಕ್ತಾರೆ. ಏನ್ ಗ್ಯಾಸ್? ಟಿಆರ್ ಗ್ಯಾಸ್ ಅದೊಂದು ಕೆಮಿಕಲ್. ಅದ್ ಬಿದ್ರೆ ಕಣ್ಣೂರಿ ಬರುತ್ತೆ, ಕೆಮ್ಮೆಚ್ಚಾಗತ್ತೆ. ಅದೇ ಟೈಮಲ್ಲಿ ತೀರ್ಥ ನೋಡ್ದಾಕ್ತಿವಿ. ಲೋಕಕ್ಕೆ ತೀರ್ಥ ದೊಂಬಿಲಿ ಸತ್ತ ಅಂತ ಮಾತಾಗತ್ತೆ. ಕಾಲೋನಿಯ 4 ಜನರ ಮೇಲೆ ಕೇಸ್ ಆಗತ್ತೆ. ನೀನ್ ಸೇಫ್ ಅಲ್ವಾ ಗುರು? ಸಬ್ಬಾಸ್ ಕಳ್ಳ, ಈಗೊಬ್ದೆ ನಿನ್ನ ಬಿಸತ್ತಿ ಬಾಬು ಅಂತ. ಸರಿಯಾಗಿ ಪ್ಲಾನ್ ಮಾಡಿದ್ಯಾ. ನಾಳೆ ನಾನು ಅಲ್ಲಿಗೆ ಬರ್ತೀನಿ. ಆ ಸಂತಾಪ ಕೂಟನ ಹಾಳ್ ಮಾಡೇ ಮಾಡ್ತೀನಿ. ಜೊತೆಗೆ ತೀರ್ಥ, ನಿನ್ಗೂ ಒಂದ್ ಗತಿ ಕಾಣಿಸ್ತೀನಿ. ಇಲ್ಲಿ ನೋಡಪ್ಪ, ಇದು ಸರಿಯಾಗಿ ಹಾಕು. ಹಲೋ ಸರ್. ಹಾ ಸರ್, ನಾ ಇಲ್ಲೇ ಇದ್ದೀನಿ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೇನೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನೀವು ಆದಷ್ಟು ಬೇಗ ಬಂದ್ಬಿಡಿ. ಓಕೆ ಸರ್, ಓಕೆ. ಏಯ್, ಏನ್ರೋ ಮಾಡ್ತಾ ಇದ್ದೀರಾ? ಇವನೇ ಅದನ್ನ ಸರಿಯಾಗಿ ಕಟ್ಟು. ಇದು ಸ್ವಲ್ಪ ಕ್ಲೀನ್ ಮಾಡೋಂಗೆ. ನಮಸ್ತೆ ಅಮ್ಮ, ನಮಸ್ತೆ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಲಘು ಲಘು ಚೇರ್ ಹಾಕ್ರಲೇ. ಏನ್ ಮಿನಿಸ್ಟರ್ ಬಂದ್ಮೇಲೆ ಅವ್ರ ಕಡೆಯಿಂದ ಹಾಕ್ಸ್ತೀರೇನ? ನಿಮ್ಮ ಅಪ್ರ ಯಪ್ಪ ಗುಡ್ಸು ಸೋಮರಿಯ ಲಘುನ ಗುಡ್ಸು, ನಡಿ ಗುಡ್ಸು. ನಿನ್ನ ಚಿಟೆ, ಸುಮನಾ ಅವರು ಅವ್ರ ಫ್ಯಾಮಿಲಿ ಅವ್ರು ಬಂದ್ರ? ಸಾಹೇಬ್ರ, ಮೇಡಮ್ ಅವ್ರು ಬರಕತ್ತಾರ. ಅಪ್ಪರ ಜೋಡಿ ಇನ್ನೊಂದ್ 2 ಮಿನಿಟ್ ಇಲ್ಲಿ ಇರ್ತಾರ. ಕಾಲನಿಯವ್ರು ಬರ್ತಿದಾರಲ್ವಾ? ಹಾ. ಚಿಟೆ, ಫಂಕ್ಷನ್ ತುಂಬಾ ನೀಟಾಗಿ ಹೋಗ್ಬೇಕು. ಯಾವ ಎಡವಟ್ಟು ಆಗ್ಬಾರ್ದು. ಇದು ಭಾವನೆಗಳಿಗೆ ಸಂಬಂಧಪಟ್ಟಿರೋ ಫಂಕ್ಷನ್. ಇಲ್ಲಿ ಏನೇ ಎಡವಟ್ ಆದ್ರೂ ನಮಗ್ ದೊಡ್ಡ ಹೊಡ್ತಾ ಬೀಳುತ್ತೆ. ಸಾಹೇಬ್ರ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಪ್ರೋಗ್ರಾಮ್ ಮಾತ್ರ ಜಬರ್ದಸ್ತ್ ಆಗಿ ನಡೀತೈತಿ. ಇಲ್ಲಿ ನೋಡ್ರಿ, ರಾಜೇಶನ್ ಫೋಟೋ ನೋಡ್ತಿದ್ದಂಗ್ಲ ಎಲ್ರು ಗಳ 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 ಅಂತ ಹತ್ತು ಬಿಡ್ಬೇಕು. ಹಂಗ್ ರೆಡಿ ಮಾಡೀನಿ. ಚಿತೆ, ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ನೀನ್ ಒಬ್ನೇ. ಸರಿ, ಹೋಗು ನೋಡ್ಕೊ. ಹಾ ಸರ್, ಬನ್ನಿ ಬನ್ನಿ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿದ್ಯಾಪ್ಪ, ಅಣ್ಣನ್ಗೋಸ್ಕರ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ ಭಾವ. ಓಕೆನವ, ಅವನು ಬದುಕಿರುವಾಗಲೇ ಈ ಸತ್ಕಾರಗಳು ಸನ್ಮಾನಗಳು ಇವೆಲ್ಲ ನಡೆದಿದ್ರೆ ಎಷ್ಟು ಹೆಮ್ಮೆ ಇರೋದಲ್ವೇನವ. ಅಪ್ಪ, ಇಲ್ಲಿಗೆ ಬಂದಿರೋ ಎಲ್ರಿದೆಲ್ಲೋ ನಮ್ಮ ರಾಜೇಶ ಜೀವಂತವಾಗಿದ್ದಾನೆ. ನಮ್ಮ ರಾಜೇಶ ನಮ್ಮ ಜೊತೆಗೆ ಇದ್ದಾನಪ್ಪ. ಬನ್ನಿ ಹೋಗೋಣ. ನಮಸ್ಕಾರ. ಅಯ್ಯೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ಇನ್ನ ಆಗ್ಲಿಲ್ವಾ? ನಾಳೆ ನನ್ನ ಪಾಲಿಗೆ ದೊಡ್ಡ ದಿನ, ನಾನು ಹೆಸರು ಮಾಡೋ ದಿನ. ನಾಳೆ ನೀವೆಲ್ಲರೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀರಾ. ಪಕ್ಷದಲ್ಲಿ ದೊಡ್ಡವರೆಲ್ಲ ನನ್ನ ಬಗ್ಗೆ ಮಾತಾಡಂಗಾಗುತ್ತೆ, ಊರಿಗೂರೇ ಮಾತಾಡುತ್ತೆ. ನಾನು ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ನಮಸ್ಕಾರ ರಾಮಯ್ಯ ಅವರೇ. ನಮಸ್ಕಾರ ಸ್ವಾಮಿ. ನನ್ನ ಮಗನಿಗೆ ಇಷ್ಟೊಂದು ಅದ್ಧೂರಿಯಾಗಿ ಸಮಾರಂಭ ಮಾಡ್ತಿದ್ದೀರಲ್ಲ ಸ್ವಾಮಿ, ನನ್ನ ಮನಸ್ಸು ತುಂಬಿ ಬಂದೈತೆ ಸ್ವಾಮಿ. ರಾಜೇಶನ್ಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ಅವನ್ ತ್ಯಾಗಕ್ಕೆ ಅರ್ಥನೇ ಇರಲ್ಲ. ನೀವು ಬಂದು ಮೇಲ್ಗಡೆ ಕುತ್ಕೋಬೇಕು. ಅಯ್ಯಯ್ಯೋ, ನಾನು ಅಲ್ಲಿ ಕೂತ್ಕೊಳ್ಳೋಕ್ಕಿಲ್ಲ ಸ್ವಾಮಿ, ಇಲ್ಲೇ ಎಲ್ಲಾರ ಕೂತ್ಕೊತೀನಿ. ಇಲ್ಲ ರಾಮಯ್ಯ ಅವರೇ, ನೀವು ಮೇಲ್ ಕುತ್ಕೊಳ್ಳೇಬೇಕು. ಬನ್ನಿ. ಸುಮನ ಅವರೇ, ನೀವು ಮೇಲ್ ಕುತ್ಕೊಳ್ಳಿ. ಅಯ್ಯೋ, ಆ ದೊಡ್ಡ ಜಾಗದಲ್ಲಿ ಅಪ್ಪನೇ ಕೂರ್ಲಿ, ನಾನು ಇಲ್ಲೇ ಕೂರ್ತೀನಿ ಸಾಹೇಬ್ರೆ. ಅಪ್ಪ ಹೋಗಪ್ಪ. ಬನ್ನಿ. ಕೂತ್ಕೊಳ್ಳಿ. ನಾ ಬರ್ತೀನಿ ಒಂದು 5 ನಿಮಿಷ. ಸಾಹೇಬ್ರೆ. ಹೇಳಿ ಸುಮ್ನವ್ರೆ. ಏನಿಲ್ಲ, ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನೀವ್ MLA ಆಗ್ಬೇಕನ್ನೋದು ರಾಜೇಶನ್ ಕನ್ಸಾಗಿತ್ತು. ಅದೊಂದಾಗ್ಬಿಟ್ರೆ ಸಾಕು, ನನ್ನಷ್ಟು ಖುಷಿ ಪಡೋರು ಇನ್ ಯಾರು ಇರಲ್ಲ. ನಿಮ್ಮ ಆಶೀರ್ವಾದ, ಕಾಲೋನಿಯವರ ಆಶೀರ್ವಾದ, ಎಲ್ಲರ ಹಾರೈಕೆ ಇದ್ರೆ ನಾನು ಖಂಡಿತ ಗೆದ್ದೇ ಗೆಲ್ತೀನಿ. ಗೆಲ್ತೀನಲ್ಲ ಸಾಹೇಬ್ರೆ, ಗೆಲ್ಬೇಕು, ಗೆದ್ದೇ ಗೆಲ್ತೀರಾ. ಇದು ನಿಮ್ ಕನ್ಸು ಹೌದು, ರಾಜೇಶನ್ ಕೊನೆ ಆಸೆನೂ ಹೌದು. ಸುಮನವ್ರೆ, ನೀವು ಕೂತಿರಿ, ನಾನು ಬರ್ತೀನಿ. ಸುಮ್ಮಿ, ನಮ್ಮ ಸಾಹೇಬ್ರು ನಿಮ್ಮ ಅಪ್ಪಂಗೆ ಎಂಥ ಗೌರವ ಕೊಟ್ರು. ಇಂಥ ಗಂಡನ ಮದುವೆ ಆಗಕ್ಕೆ ಪುಣ್ಯ ಮಾಡಿದ್ದೆ ಕಣೆ. ಎಲ್ಲ ರೆಡಿ ಇದೆಯಾ? ಓಕೆ ಬಾಸ್, ಎಲ್ಲ ರೆಡಿ ಐತಿ. ಪೊಲೀಸ್ ಅವರಿದ್ದಾರೆ, ಹುಷಾರಾಗಿ ಕೆಲಸ ಆಗ್ಬೇಕು. ಟಿಯರ್ ಗ್ಯಾಸ್ ರೆಡಿನಾ? ನೀವು ಅನ್ನಿ, ಇಡೀ ಬಿಲ್ಡಿಂಗ್ಗೆ ಹೊಗೆ ಹಾಕಿಸ್ಬಿಡ್ತೀನಿ. ಹ್ಞೂ ಅಂತೀನಿ. ಕಾಶಿ ಸಾಹೇಬ್ರ, 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 ನೀವೆಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸಾಹೇಬ್ರ, ಮಂತ್ರಿಗಳು ಬಂದ್ರು. ನಮಸ್ತೆ ಸರ್. ದುಃಖ ನಮ್ಗೆ ಗೊತ್ತಾಗ್ತಾ ಇದೆಯಮ್ಮ, ಬೇಜಾರು ಮಾಡ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನೀನು ಅಷ್ಟೇ ಧೈರ್ಯವಾಗಿರಮ್ಮ. ನಾವಿದ್ದೀರಮ್ಮ, ನಿಮ್ಮೆಲ್ಲ ದುಃಖದಲ್ಲೂ ನಾವಿಬ್ರು ಭಾಗಿಯಾಗ್ತೀವಿ. ಡೋಂಟ್ ವರಿ.
ಬನ್ನಿ ಸರ್, ಕೂತ್ಕೊಳ್ಳಿ. ರಾಜೇಶ ಬರೀ ರಾಮಯ್ಯ ಅವ್ರ ಮಗ ಆಗಿರ್ಲಿಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ಲಿಲ್ಲ. ರಾಜೇಶ ಇಡೀ ಕಾಲನಿಯ ಮಗ ಆಗಿದ್ದ. ನಮ್ಮ ಪಕ್ಷಕ್ಕೆ ತುಂಬಾ ಹೆಮ್ಮೆಯ ಕಾರ್ಯಕರ್ತ ಆಗಿದ್ದ. ಅಂತವನು ಇಂಥ ಸಮಯದಲ್ಲಿ ನಮ್ಮ ಜೊತೆ ಇಲ್ಲ ಅನ್ನೋದು ತುಂಬಾ ದುಃಖಕರವಾದ ವಿಷಯ. ರಾಜೇಶ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಭಾವನಾತ್ಮಕವಾಗಿ ನಮ್ಮ ಮನಸ್ಸಲ್ಲಿ, ನಮ್ಮ ಪ್ರೀತಿಲಿ ಸದಾ ಇದ್ದೇ ಇರ್ತಾನೆ. ರಾಜೇಶ ಎಂದಿಗೂ ಅಮರವಾಗಿರ್ತಾನೆ. ಈಗ ಮಂತ್ರಿಗಳು ರಾಜೇಶನ್ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ನಮ್ಮ ರಾಜೇಶನ ಸಂತಾಪ ಸೂಚಕ ಸಭೆ. ಸಾಕು ನಿಲ್ಸ್ರಯ್ಯ. ಏನ್ರಿ ಮಾಡ್ತಾ ಇದಾರೆ ಇಲ್ಲಿ? ನಾಲ್ಕು ಕಣ್ಣೀರ್ ಸುರಿಸ್ಬಿಟ್ಟು ನಮ್ ಏರಿಯಾದವರೆಲ್ಲ ಯಾಮಾರಿಸ್ಬಿಡ್ಬೋದು ಅಂತ ಅನ್ಕೊಂಡಿದೀರಾ? ಅದ್ಯಾವುದು ಆಗಕ್ಕಿಲ್ಲ, ಆಗಕ್ಕೆ ನಾನ್ ಬಿಡೋದು ಇಲ್ಲ. ಕೇಳ್ರಯ್ಯ, ಕೇಳಿ. ಮಂಕ್ ಮುಂಡೆ ತರ ಚರ್ಯಾಗಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇವ್ರು ಇದಾರಲ್ಲ, ಇವರು ದೊಡ್ಡ ಸ್ವಾರ್ಥಿಗಳು, ಇವರು ದೊಡ್ಡ ಮೋಸಗಾರ. ಇವರು